ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೃತ್ಪೂರ್ವಕ ಸ್ವಾಗತ. ಕನ್ನಡ ಒಗಟುಗಳು ಭಾಗ 34ಕ್ಕೆ. ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಬುದ್ಧಿಗೆ ಸವಾಲು ಹಾಕುವ, ಮನರಂಜನೆ ನೀಡುವ ಹೊಸ ಹೊಸ ಒಗಟುಗಳನ್ನು ತಂದಿದ್ದೇವೆ. ಪ್ರತಿ ಒಗಟನ್ನು ಗಮನದಿಂದ ಕೇಳಿ ಉತ್ತರವನ್ನು ನೀವು ಮೊದಲು ಊಹಿಸಲು ಪ್ರಯತ್ನಿಸಿ. ನಂತರ ಸರಿಯಾದ ಉತ್ತರವನ್ನು ನಾನು ತಿಳಿಸ್ತೇನೆ. ಹಾಗಾದರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ಕರೆಸಿ ಈ ಒಗಟಿನ ಆಟವನ್ನು ಒಟ್ಟಿಗೆ ಆನಂದಿಸೋಣ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಇಂದಿನ ಮೊದಲ ಒಗಟನ್ನು ಆರಂಭಿಸೋಣ. ಮೊದಲನೇ ಒಗಟು. ಒಂದು ಕೊಳ, ಕೊಳದಲ್ಲೊಂದು ಮಂಟಪ, ಕೊಳದ ಸುತ್ತಲೂ ಮರ, ಹೂಕಾಯಿ ಏನು ಬಿಡುವುದಿಲ್ಲ. ಉತ್ತರ ಏನಿರ್ಬೋದು? ಗೆಸ್ ಮಾಡಿ. 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ಕಣ್ಣು. ಎರಡನೇ ಒಗಟು. 3 ಕಾಸಿನ ಕುದುರೆಗೆ 300 ರೂಪಾಯಿನ ಹಗ್ಗ. ಏನಿರಬಹುದು? ಉತ್ತರ ಗೆಸ್ ಮಾಡಿ ಸ್ನೇಹಿತರೆ. ಉತ್ತರ ಹೇನು ಮತ್ತು ಕೂದಲು. ಮೂರನೇ ಒಗಟು ಏನಪ್ಪ ಅಂತ ಅಂದರೆ, ಜಗತ್ತಿನಲ್ಲಿ ಒಂದು ಅಂಗಡಿ ಇದೆ, ಅದನ್ನು ತಿನ್ನಬಹುದು, ಅದು ಯಾವುದಂತ ಗೆಸ್ ಮಾಡಿ. ಉತ್ತರ ಕಲ್ಲಂಗಡಿ. ನಾಲ್ಕನೇ ಒಗಟು. ಬೆಳಗ್ಗೆ ಹುಟ್ಟುತ್ತೇನೆ, ಸಂಜೆ ಸಾಯುತ್ತೇನೆ, ನಾನು ಯಾರಂತ ಹೇಳಿ ನೋಡೋಣ. ಉತ್ತರ ನೆರಳು. ಐದನೇ ಒಗಟು. ಬಾಗಿಲಿಲ್ಲದ ಮನೆ, ಒಳಗೆ ಹಾಲು, ಇದು ಏನಿರಬಹುದು ಅಂತ ಗೆಸ್ ಮಾಡಿ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸ್ಬೋದು. 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ತೆಂಗಿನಕಾಯಿ. ಒಗಟು 6. ಕಾಲಿಲ್ಲದ ಹುಡುಗಿಗೆ ಮಾರುದ್ದ ಕಡಿವಾಣ, ಏನಿರಬಹುದು ಉತ್ತರ? ಉತ್ತರ ಸೂಜಿ. ಒಗಟು 7. ಗರಿಕೆ ಆಸೆ ದೇವರು ವರ್ಷಕ್ಕೊಮ್ಮೆ ಬರ್ತಾನೆ, ಏನಿರಬಹುದು ಉತ್ತರ? ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ಬರೀರಿ. ಉತ್ತರ ಗಣಪತಿ. 8ನೇ ಒಗಟು. ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ, ಏನಿರಬಹುದು ಉತ್ತರ? ಗೆಸ್ ಮಾಡಿ. ಉತ್ತರ ಮೆಣಸಿನಕಾಯಿ. 9ನೇ ಒಗಟು. ಕರಿ ಮಂಚದ ಮೇಲೆ ಹಾಕುವ ಹಾಸಿಗೆ, ತೆಗೆಯುವ ಹಾಸಿಗೆ, ಈ ಒಗಟನ್ನು ಬಿಡಿಸಿ ಸ್ನೇಹಿತರೆ. ಏನಿರ್ಬೋದು ಉತ್ತರ? ಗೆಸ್ ಮಾಡಿ, ಕಾಮೆಂಟ್ನಲ್ಲಿ ತಿಳಿಸಿ. ಉತ್ತರ ಕಾವಲಿ ಮತ್ತು ದೋಸೆ. 10ನೇ ಒಗಟು. 4 ಕಾಲುಗಳುಂಟು, ಪ್ರಾಣಿಯಲ್ಲ, ಬೆನ್ನು ತೋಳುಂಟು, ಮನುಷ್ಯನಲ್ಲ, ಹಾಗಾದ್ರೆ ನಾನು ಯಾರು? ಉತ್ತರ ಕುರ್ಚಿ. ಕೇಳಿದ್ರಲ್ವ ಸ್ನೇಹಿತರೆ, ಈ 10 ಒಗಟುಗಳನ್ನ
ಈ ಒಗಟುಗಳಲ್ಲಿ ನಿಮಗೆ ಯಾವ ಒಗಟು ತುಂಬ ಇಷ್ಟ ಆಯಿತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಎಷ್ಟು ಉತ್ತರಗಳನ್ನ ಸರಿಯಾಗಿ ಹೇಳಿದ್ರಿ ಅಂತಲೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.